ಮಂಗಳೂರಿಗೆ ಬರಲಿದೆ ವಾಟರ್ ಮೆಟ್ರೋ. ಬೆಂಗಳೂರಿನಲ್ಲಿ ಆಕಾಶದಲ್ಲಿ ಮೆಟ್ರೋ ರೈಲು, ಮಂಗಳೂರಿನಲ್ಲಿ ನೀರಿನ ಮೇಲೆ ಮೆಟ್ರೋ ರೈಲು. ಕರಾವಳಿಗರಿಗೆ ಸಿಎಂ ಸಿದ್ದರಾಮಯ್ಯ ಅವರು ಬಂಪರ್ ಆಫರ್ ಅನ್ನ ಕೊಟ್ಟಿದ್ದಾರೆ. ಬಜೆಟ್ನಲ್ಲಿ ಕರಾವಳಿಗರಿಗೆ ಸಿಎಂ ಸ್ಪೆಷಲ್ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ. ಎಸ್, ಬೆಂಗಳೂರಿನಲ್ಲಿ ಯಾವ ತರ ಇದೆ ಮೆಟ್ರೋ, ಆಕಾಶದಲ್ಲಿ ಮೆಟ್ರೋ ಇದೆ ಅನ್ನುವಂತಹ ಭಾಸ ಆಗುತ್ತೆ. ಆದ್ರೆ ಈಗ ಮಂಗಳೂರಿಗೆ ಬರಲಿದೆ ವಾಟರ್ ಮೆಟ್ರೋ. ಹೌದು, ಬೆಂಗಳೂರಿನಲ್ಲಿ ಆಕಾಶದಲ್ಲಿ ಮೆಟ್ರೋ, ಮಂಗಳೂರಲ್ಲಿ ವಾಟರ್ ಮೆಟ್ರೋ. ಮಂಗಳೂರಿನ ನೀರಿನಲ್ಲಿ ಮೆಟ್ರೋ ಓಡಾಡುತ್ತೆ. ಕರಾವಳಿಗರಿಗೆ ಸಿಎಂ ಸಿದ್ದರಾಮಯ್ಯ ಅವರು ಆಫರ್ ಅನ್ನ ಅಂದ್ರೆ ಬಂಪರ್ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ. ಬಜೆಟ್ನಲ್ಲಿ ಕರಾವಳಿಗೆ ಸಿಎಂ ಸಿದ್ದರಾಮಯ್ಯ ಅವರು ಸ್ಪೆಷಲ್ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ. ಬೆಂಗಳೂರಿಗೆ ಮಾತ್ರ ಮೆಟ್ರೋ ಅಂತ ಹೇಳ್ತಾ ಇದ್ರಿ, ಈಗ ಮೆಟ್ರೋ ಮಂಗಳೂರಲ್ಲೂ ಕೂಡ ಬರೋಕೆ ಸಿದ್ಧತೆಯನ್ನ ನಡೆಸಿದೆ. ನೀವು ನೋಡ್ತಾ ಇರಬಹುದು ಚಿತ್ರ, ಹೆಂಗಪ್ಪ ಇದು ನೀರಿನ ಮೇಲೆ ಮೆಟ್ರೋ ಓಡಾಡುತ್ತೆ ಅಂತ ನೀವು ನೋಡ್ತಾ ಇದ್ದೀರಾ. ಈಗ ಕೊಚ್ಚಿಯಲ್ಲಿ ಇರುವಂತೆ ಮಂಗಳೂರಿಗೂ ಕೂಡ ವಾಟರ್ ಮೆಟ್ರೋ. ಈಗಾಗಲೇ ಕೇರಳದ ಕೊಚ್ಚಿಯಲ್ಲಿ ಈ ಒಂದು ಮೆಟ್ರೋ ಸಂಚಾರ ನಡೀತಾ ಇದೆ. ಇದು ಕರ್ನಾಟಕದ ಮಾರಿಟೈಮ್ ಬೋರ್ಡ್ ಮೆಟ್ರೋ ಯೋಜನೆಯಾಗಿದೆ. ಕರಾವಳಿ ನಗರ ಮಂಗಳೂರಿನಲ್ಲೂ ಕೂಡ ವಾಟರ್ ಮೆಟ್ರೋ ಸಮಗ್ರವಾದ ಯೋಜನಾ ವರದಿಯನ್ನ ತಯಾರಿಸಲು ಟೆಂಡರ್ ಕೂಡ ಮಾಡಲಾಗಿದೆ, ಟೆಂಡರ್ ಕೂಡ ಕರೆಯಲಾಗಿದೆ. ಎಸ್, ಕರ್ನಾಟಕದಲ್ಲಿ ಮಾರಿಟೈಮ್ ಬೋರ್ಡ್ ಮೆಟ್ರೋ ಯೋಜನೆ ಇದಾಗಿದೆ. ಕರಾವಳಿ ನಗರದ ಮಂಗಳೂರಿನಲ್ಲಿ ವಾಟರ್ ಮೆಟ್ರೋವನ್ನ ಶುರು ಮಾಡೋಕೆ ಸಿಎಂ ಸಿದ್ದರಾಮಯ್ಯ ಅವರು ಟೆಂಡರ್ ಕರೆಯೋಕೆ ರೆಡಿಯಾಗಿದ್ದಾರೆ. ವಾಟರ್ ಮೆಟ್ರೋ ಎಲ್ಲಿಂದ ಎಲ್ಲಿಗೆ ಸಂಚಾರ ಮಾಡಲಿದೆ, ಇದರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತೀವಿ. ಎಸ್, ವಾಟರ್ ಮೆಟ್ರೋ ಎಲ್ಲಿಂದ ಎಲ್ಲಿಗೆ ಸಂಚಾರ ಮಾಡಲಿದೆ. ಬಜಾಲ್ನಿಂದ ಮರವೂರುವರೆಗೆ ವಾಟರ್ ಮೆಟ್ರೋ ಸಂಪರ್ಕ ಇದೆ. ನೇತ್ರಾವತಿ ಹಾಗೂ ಗುರುಪುರ ನದಿಗಳ 2 ದಡಗಳಲ್ಲಿ ಈ ಒಂದು ಸಂಪರ್ಕವನ್ನ ಇಡಲಾಗಿದೆ. ಆರಂಭದಲ್ಲಿ 30 ಕಿಲೋಮೀಟರ್ ದೂರದವರೆಗೆ ಬೋಟ್ ಸಂಚಾರ ಮಾಡುತ್ತೆ. ಹಂತ ಹಂತವಾಗಿ ಯೋಜನೆ ಅನುಷ್ಠಾನಕ್ಕೆ ನಿರ್ಧಾರವನ್ನ ಕೈಗೊಳ್ಳಲಾಗ್ತಾ ಇದೆ. ಈ ನದಿಗಳ ಹಿನ್ನೀರಿನಲ್ಲಿ ಸಂಚರಿಸಲು ವಾಟರ್ ಮೆಟ್ರೋ ಈ ಮಾರ್ಗದಲ್ಲಿ ಒಟ್ಟು 17 ನಿಲ್ದಾಣ ನಿರ್ಮಿಸುವಂತಹ ಚಿಂತನೆಯನ್ನ ಸರ್ಕಾರ ಮಾಡಿದೆ. ಎಸ್, ವಾಟರ್ ಮೆಟ್ರೋ ಎಲ್ಲಿಂದ ಎಲ್ಲಿವರೆಗೆ ಅಂತಂದ್ರೆ ನೇತ್ರಾವತಿ ನದಿ ಮತ್ತು ಗುರುಪುರ ನದಿಯ 2 ದಡದಲ್ಲಿ ಈ ಒಂದು ಸಂಪರ್ಕವನ್ನ ಕಲ್ಪಿಸೋಕೆ ವಾಟರ್ ಮೆಟ್ರೋವನ್ನ ಮಾಡಲಾಗ್ತಾ ಇದೆ. ಆರಂಭದಲ್ಲಿ 30 ಕಿಲೋಮೀಟರ್ ದೂರದವರೆಗೆ ಬೋಟ್ ಸಂಚಾರ ಕೂಡ ಇರುತ್ತೆ. ಹಂತ ಹಂತವಾಗಿ ಈ ಯೋಜನೆಯನ್ನ ಅನುಷ್ಠಾನಕ್ಕೆ ತರೋಕೆ ಸರ್ಕಾರ ಮುಂದಾಗಿದೆ. ಎಸ್, ಮೆಟ್ರೋ ತರಾನೇ ಕಾಣಿಸುತ್ತೆ, ನೀರಿನ ಮೇಲೆ ಓಡಾಡುತ್ತೆ.